2020 ಸಾಲಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುವ ವಿಶ್ವಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಇದೊಂದು ಇತಿಹಾಸ ಇರತಕ್ಕಂಥದ್ದು. 100 ವರ್ಷ ಆದ್ಮೇಲಾದ್ರೂ ಕೃಷಿ ವಿಶ್ವವಿದ್ಯಾಲಯ ಸ್ಟೇಟಸ್ ಕೊಡುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ, ನಾನು ಕೃಷಿ ಸಚಿವನಾಗಿ ನಿಮ್ಮೆಲ್ಲರ ಒಪ್ಪಿಗೆ ತಗೊಂಡು ಮಾಡುವಂತ ಒಂದು ಅವಕಾಶ ಬಂದಿದೆ. ಮಂಡ್ಯದಲ್ಲಿ ನೂತನ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಒಪ್ಪಿಗೆ ಸಿಗುವ ಮೂಲಕ ಕಾವೇರಿ ನದಿಯ ಮಡಿಲ ರೈತರ ಹಲವು ದಶಕಗಳ ಕನಸು ನನಸಾಗ್ತಾ ಇದೆ. ಈ ಮಹತ್ವದ ಸಂಗತಿಯ ಬಗ್ಗೆ ಈ ಭಾಗದ ಜನತೆಯ ಭಾವನಾತ್ಮಕ ನುಡಿಗಳನ್ನ ಕೇಳೋಣ. ಜೈ ಶ್ರೀ ಗುರುದೇವ್. ಮಂಡ್ಯ ಜಿಲ್ಲೆಗೆ ತನ್ನದೇ ಆದ ಭವ್ಯ ಇತಿಹಾಸವಿದೆ. 1931ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಕಾಲದಲ್ಲಿ ಮಂಡ್ಯದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆ ಆಯಿತು. ತನ್ಮೂಲಕ ಮಂಡ್ಯ ಜಿಲ್ಲೆಯ ಹಿರಿಮೆ ಮತ್ತು ನಾಡಿನ ವೈಜ್ಞಾನಿಕ ಕೃಷಿ ಪರಂಪರೆಗೆ ಹೊಸ ಅಧ್ಯಾಯ ಮತ್ತು ಇತಿಹಾಸ ಪ್ರಾರಂಭವಾದದ್ದು ಸರ್ವವಿದಿತ. ಇದೀಗ ಆ ಶ್ರೇಷ್ಠ ಪರಂಪರೆಗೆ ನವ ಚೈತನ್ಯ ನೀಡಿದವರು ನಮ್ಮ ಕೃಷಿ ಸಚಿವರಾಗಿರ್ತಕ್ಕಂಥ ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರು. ಅವರ ದೃಢ ನಿಶ್ಚಯ ಮತ್ತು ನಿಷ್ಠೆಯ ಫಲವಾಗಿ ಕರ್ನಾಟಕ ಸರ್ಕಾರದಿಂದ ಕೃಷಿ ವಿಶ್ವವಿದ್ಯಾಲಯವನ್ನು ಮಂಡ್ಯಕ್ಕೆ ದೊರಕಿಸಿಕೊಟ್ಟಿದ್ದಾರೆ. ಇದು ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ. ನಾಡಿನ ನಮ್ಮ ರೈತರ ಮಕ್ಕಳ ಆಧುನಿಕ ಕೃಷಿ ಪದ್ಧತಿಯ ಕಲಿಕೆ ಮತ್ತು ರೈತರ ಉಜ್ವಲ ಭವಿಷ್ಯಕ್ಕಾಗಿ ಇದು ಮುಂದಿನ ದಿನಗಳಲ್ಲಿ ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಂಬ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ ಪರವಾಗಿ ಮತ್ತು ನಮ್ಮ ನಾಡಿನ ಸಮಸ್ತ ರೈತ ಬಂಧುಗಳ ಪರವಾಗಿ ಚಲುವರಾಯಸ್ವಾಮಿ ಅವರ ಸೇವೆಗೆ ಮತ್ತು ಅವರ ಶ್ರಮಕ್ಕೆ ಮತ್ತು ಅವರ ನಿಷ್ಠೆಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೇವೆ. ಇದೇ ಸಂದರ್ಭದಲ್ಲಿ ಶ್ರೀ ಮಠಕ್ಕೆ ಕೃಷಿ ವಿಜ್ಞಾನ ಕಾಲೇಜನ್ನು ಕೂಡ ಅವರು ಮಂಜೂರಾತಿ ಮಾಡಿಸಿದ್ದಾರೆ. ರೈತರ ಮಠವಾದ ಆದಿಚುಂಚನಗಿರಿಗೆ ಕೃಷಿ ಕಾಲೇಜನ್ನು ಮಂಜೂರು ಮಾಡಿದ್ದು ಬಹಳಷ್ಟು ಅನುಕೂಲವಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು. ಪ್ರಪ್ರಥಮವಾಗಿ ತಡವಾಗಿ ಆದರೂ ಕೂಡ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮವರೇ ಆದಂತ ಚಲುವರಾಯಸ್ವಾಮಿ ಅವರು ಈ ಆಯವ್ಯಯದಲ್ಲಿ ಮಂಜೂರು ಮಾಡಿಸೋದಲ್ಲದೆ 25 ಕೋಟಿ ಹಣವನ್ನ ಆಯವ್ಯಯದಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ. ಅವರಿಗೆ ಕಾವೇರಿ ಜಲಾನಯನ ಪ್ರದೇಶದ ರೈತರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಜನ ಇವತ್ತು ಕೃಷಿ ಕಡೆ ಮುಖ ಮಾಡಿದ್ದಾರೆ. ಕೃಷಿಗೆ ಉತ್ತೇಜನ ಕೊಡಬೇಕು. ಈಗ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡಿರೋದ್ರಿಂದ ರೈತರ ಮನೆ ಬಾಗಿಲಿಗೆ ಕೃಷಿ ತಜ್ಞರು, ನೀರಾವರಿ ತಜ್ಞರು, ರೈತರಿಗೆ ಏನೆಲ್ಲ ಅನುಕೂಲತೆ ಬೇಕು ಅನ್ನುವಂಥದ್ದನ್ನ, ಯಾವ ಬೆಳೆ ಹಾಕ್ಬೇಕು, ನೀರಾವರಿ ಪದ್ಧತಿ ಯಾಕಿರ್ಬೇಕು ಅನ್ನುವಂತ ವಿಚಾರವನ್ನ ರೈತರ ಮನೆ ಬಾಗಿಲಿಗೆ ತಿಳಿಸುವಂತ ಕೆಲಸವನ್ನ ನಮ್ಮ ಕೃಷಿ ಸಚಿವರು ಮಾಡಿದ್ದಾರೆ. ದಯಮಾಡಿ ಈ ಕಾವೇರಿ ಕೊಳ್ಳದ ರೈತರ ಪರವಾಗಿ ಮೊನ್ನೆ ಕೃಷಿ ಸಚಿವರನ್ನ, ಮೊನ್ನೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳ ಅಭಿನಂದಿಸ್ತೇನೆ. ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಇದರ ಸ್ಥಾಪನೆಯಲ್ಲಿ ನಮ್ಮ ಕೃಷಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರ ಶ್ರಮ ಅಗಾಧವಾಗಿರುತ್ತೆ. ಈಗ ಈ ಒಂದು ವಿಶ್ವವಿದ್ಯಾಲಯದ ಮೂಲ ಸ್ಥಾನ ವಿಸಿ ಫಾರಂ ಮಂಡ್ಯ ಆಗಿರುತ್ತೆ. ವಿಶ್ವೇಶ್ವರಯ್ಯ ಚಾನಲ್ ಫಾರಂ ಮಂಡ್ಯ. ಈ ಒಂದು ಸಂಶೋಧನಾ ಕೇಂದ್ರವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿದ್ದು ಅನೇಕ ತಂತ್ರಜ್ಞಾನ ಮತ್ತು ಹೊಸ ತಳಿಗಳನ್ನ ಬಿಡುಗಡೆ ಮಾಡಿರುತ್ತೆ. ಎಲ್ಲಾ ರೀತಿಯ ನೀರು, ಮಣ್ಣಿನ ಸಂಪತ್ತು ಇದ್ದರೂ ಇದುವರೆಗೂ ಅದು ಕೇವಲ ಒಂದು ಸಂಶೋಧನಾ ಕೇಂದ್ರವಾಗಿ ಉಳ್ಕೊಳ್ಳುತ್ತೆ ಮತ್ತು ಯಾವುದೇ ರೀತಿಯ ಅಭಿವೃದ್ಧಿ ಹೊಂದಿರೋದಿಲ್ಲ. ನಮ್ಮ ನೆಚ್ಚಿನ ಕೃಷಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರ ಒಂದು ಅಗಾಧವಾದ ಪರಿಶ್ರಮ, ಇದನ್ನು ಮಾಡ್ಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟು ಈ ದಿನ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ ಪ್ರಾರಂಭ ಆಗಿದೆ. 2000 ಜುಲೈನಲ್ಲಿ ಅದರ ಒಂದು ವಿದ್ಯಾರ್ಥಿಗಳ ನೋಂದಣಿ ಮತ್ತು ಅಕಾಡೆಮಿಕ್ ಏನು ಪ್ರಾರಂಭ ಆಗ್ತಾ ಇದೆ. ಮತ್ತು ಮುಂದೆ ಈ ಒಂದು ಸಂಶೋಧನಾ ಕೇಂದ್ರ ಮತ್ತು ವಿಶ್ವವಿದ್ಯಾನಿಲಯದಿಂದ ಅನೇಕ ರೈತರ ಬದುಕಿನಲ್ಲಿ ಪರಿವರ್ತನೆ ತೆಗೆಯುವ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖ ಆಗ್ತಾ ಇದ್ದೀವಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಹೇಳೋದಾದ್ರೆ, ಈ ಅನೇಕ ಜನ ಮುಖ್ಯಮಂತ್ರಿಗಳು, ಮೈಸೂರು ಪ್ರಾಂತ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮಂಡ್ಯದ ಮುಖ್ಯಮಂತ್ರಿ ಇರ್ಬೋದು ಮತ್ತು ಸಚಿವರಿದ್ರು, ಯಾರೂ ಈ ಬಗ್ಗೆ ಯೋಚನೆಯನ್ನ ಮಾಡಲಿಲ್ಲ. ಇಂಥ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಒಂದು ಆಲೋಚನೆಯಿಂದಾಗಿ ಮತ್ತು ಅವರ ಅಗಾಧವಾದ ಶ್ರಮ, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಶ್ರಮದಿಂದಾಗಿ ಮತ್ತು ಇವರ ಒಂದು ದೃಷ್ಟಿಯಿಂದ ನಮಗೆ ಈಗ ಹೆಚ್ಚು ಒಂದು ಒಳ್ಳೆಯ ವಿಶ್ವವಿದ್ಯಾನಿಲಯ ಆಗಿದೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಕೀರ್ತಿಯನ್ನು ಪಡೆಯುತ್ತೆ ಅಂತ ಒಂದು